ವೀಕ್ಷಕರೇ ನಮಸ್ಕಾರ. ವಿಶ್ವದ ಸೂಪರ್ ಪವರ್ ರಾಷ್ಟ್ರ ಅಮೆರಿಕ ಇದಲ್ಲ, ಅದು ತನ್ನ ಕುಟಿಲ ನೀತಿಗಳಿಂದ ಮತ್ತು ಒಂದು ರಾಷ್ಟ್ರವನ್ನು ಮತ್ತೊಂದು ರಾಷ್ಟ್ರದ ಮೇಲೆ ಎತ್ತಿ ಕಟ್ಟುವ ನೀತಿಯಿಂದ, ಆರ್ಥಿಕ ದಿಗ್ಬಂಧನೆಯಿಂದ ಇವತ್ತು ಬಲಿಷ್ಠವಾಗಿದೆ. ಇಂಥ ನೀತಿಗಳನ್ನೇ ತನ್ನ ಇತಿಹಾಸದುದ್ದಕ್ಕೂ ಅದು ಅನುಸರಿಸಿಕೊಂಡು ಬಂದಿದೆ. ಅಂದ್ರೆ ತನ್ನ ಸರಿಸಮಾನಕ್ಕೆ ಯಾರು ಬೆಳೆಯಬಾರದು, ಮತ್ತೊಂದು ರಾಷ್ಟ್ರ ಏಳಿಗೆಯನ್ನೇ ಕಾಣಬಾರದು ಎಂಬ ನೀತಿಯನ್ನು ಅಮೆರಿಕ ಯಾವಾಗಲೂ ಅನುಸರಿಸುತ್ತಲೇ ಇದೆ. ಅದು ಈಗಲೂ ಕೂಡ ಹೌದು. ತನ್ನ ಹಿತಾಸಕ್ತಿಗೆ ಅನುಗುಣವಾಗಿ ಒಂದು ರಾಷ್ಟ್ರ ಮುಂದುವರಿದರೆ ಮಾತ್ರ ಅದು ಸಹಿಸಿಕೊಳ್ಳುತ್ತದೆ. ಆದರೆ ಇನ್ನೊಂದು ರಾಷ್ಟ್ರ ತನ್ನ ಮಾತಿಗೆ ಬಗ್ಗದೆ ತನ್ನದೇ ಸ್ವತಂತ್ರ ಹಾದಿಯಲ್ಲಿ ಮುನ್ನಡೆದರೆ ಅದಕ್ಕೆ ಸಹಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಯಾವಾಗಲೂ ಅಮೆರಿಕ ಬೇರೆ ರಾಷ್ಟ್ರದ ಏಳಿಗೆಯನ್ನು ಸಹಿಸುವ ಮನಸ್ಥಿತಿಯನ್ನು ಇತಿಹಾಸದುದ್ದಕ್ಕೂ ಹೊಂದಿಲ್ಲ. ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಅಂತೂ ಅದು ಇನ್ನಷ್ಟು ಜಾಸ್ತಿಯಾಗಿದೆ. ಎಲ್ಲ ದೇಶಗಳನ್ನು ನಿಯಂತ್ರಿಸಬೇಕು, ಅದು ತೆರಿಗೆ ಅಸ್ತ್ರದ ಮೂಲಕ ಅಂತೂ ಮುಂದುವರೆದ್ರು ಕೂಡ ಅದೇ ತೆರಿಗೆ ಅಸ್ತ್ರ, ಅದೇ ಪ್ರತಿಸುಂಕ ಅಸ್ತ್ರ ಅಮೆರಿಕಕ್ಕೆ ಮುಳುವಾಗಿ ಮಾರ್ಪಟ್ಟಿದೆ. ಸದ್ಯ ಇನ್ನೊಂದು ಹೆಜ್ಜೆ ಮುಂದುವರೆದಿರ್ತಕ್ಕಂಥ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಬ್ರಿಕ್ ದೇಶಗಳಿಗೆ ನೇರ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಭಾರತಕ್ಕೆ ಅಮೆರಿಕ ದೊಡ್ಡದಾದ ಎಚ್ಚರಿಕೆಯನ್ನು ನೀಡಿದೆ. ಏನದು ಎಚ್ಚರಿಕೆ? ವೀಕ್ಷಕರೇ, ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಕಳೆದ 2 ತಿಂಗಳ ಹಿಂದಷ್ಟೇ ಆಪರೇಷನ್ ಸಿಂಧೂರ ನಡೆದ ವೇಳೆ ಒಂದು ಕಡೆ ಪಾಕಿಸ್ತಾನಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡುವುದಲ್ಲದೆ ಭಾರತಕ್ಕೂ ಕೂಡ ಅಮೆರಿಕ ಬೆಂಬಲಿಸುತ್ತಿತ್ತು. ಇಲ್ಲಿ ತನ್ನ ದ್ವಿಮುಖ ನೀತಿಯಿಂದಾಗಿ 2 ರಾಷ್ಟ್ರಗಳ ನಡುವೆ ಬೆಂಕಿ ಹಚ್ಚಲು ಮತ್ತು ಬೇಳೆ ಬೇಯಿಸಿಕೊಳ್ಳಲು ಟ್ರಂಪ್ ಹವಣಿಸುತ್ತಿದ್ದರು. ಆದರೆ ಕಳೆದ ಕೆಲವು ದಿನಗಳ ಹಿಂದಷ್ಟೇ ಬ್ರೆಜಿಲ್ನಲ್ಲಿ ಬ್ರಿಕ್ಸ್ ಸಮಾವೇಶ ನಡೀತು. ಅಂದ್ರೆ ಚೀನಾ, ಭಾರತ, ರಷ್ಯಾ ಮತ್ತಿತರ ರಾಷ್ಟ್ರಗಳ ಸೇರಿ ಇದು ಒಂದು ಒಕ್ಕೂಟವಾಗಿದೆ. ಈ ಒಕ್ಕೂಟದ ಶೃಂಗಸಭೆ ಇತ್ತೀಚೆಗೆ ಬ್ರೆಜಿಲ್ನಲ್ಲಿ ನಡೆಯಿತು. ಈ ಒಂದು ಸಭೆ ನಡೆದ ಬಳಿಕ ಟ್ರಂಪ್ಗೆ ಮತ್ತಷ್ಟು ಹುರಿ ಬಿದ್ದಿದೆ. ಯಾಕಂದ್ರೆ ಈ ರಾಷ್ಟ್ರಗಳು ತನಗಿಂತ ಮೇಲುಗೈ ಸಾಧಿಸುತ್ತವೆ, ಆರ್ಥಿಕವಾಗಿ ಬಲಾಢ್ಯವಾಗುತ್ತವೆ. ಬ್ರಿಕ್ಸ್ ದೇಶಗಳು ತಮ್ಮದೇ ಆದ ರೂಪಾಯಿಯನ್ನು ಹೊಂದಿದರೆ ಡಾಲರ್ ಕತೆ ಏನು ಎಂಬ ಚಿಂತೆ ಡೊನಾಲ್ಡ್ ಟ್ರಂಪ್ ಅವರನ್ನು ಕಾಡುತ್ತಿದೆ. ಅಮೆರಿಕದ ಆರ್ಥಿಕತೆ, ಈಗಾಗಲೇ ಕುಸಿದು ಬಿದ್ದಿರತಕ್ಕಂಥ ಅಮೆರಿಕದ ಆರ್ಥಿಕತೆ ಬಗ್ಗೆ ಡೊನಾಲ್ಡ್ ಟ್ರಂಪ್ ತುಂಬಾ ಚಿಂತಿತರಾಗಿದ್ದಾರೆ. ಹೀಗಾಗಿ ನ್ಯಾಟೋ ಮುಖ್ಯಸ್ಥರ ಮೂಲಕ ಈ ದೇಶಗಳಿಗೆ, ವಿಶೇಷವಾಗಿ ಭಾರತಕ್ಕೆ ಎಚ್ಚರಿಕೆ ನೀಡುವ ಸಂದೇಶವನ್ನು ಅವರು ಕಳಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಏನು ಅಮೆರಿಕ ನೀಡಿದ ಸಂದೇಶವೇನಪ್ಪ ಅಂದ್ರೆ, ರಷ್ಯಾದ ಜೊತೆ ಮುಂದಿನ ದಿನಗಳಲ್ಲಿ ನೀವು ವ್ಯಾಪಾರ ಒಪ್ಪಂದ, ಅದೇ ರೀತಿ ತೈಲ ಖರೀದಿ ಮುಂದುವರಿಸಿದ್ರೆ ನಿಮಗೆ ದಿಗ್ಬಂಧನ ವಿಧಿಸಲಾಗುತ್ತದೆ, ಆರ್ಥಿಕ ದಿಗ್ಬಂಧನ ವಿಧಿಸಲಾಗುತ್ತದೆ. ಅದೇ ರೀತಿ ಮತ್ತಿತರ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ತೆರಿಗೆಯನ್ನು ಹೆಚ್ಚಿಸುವ, ಪ್ರತಿಸುಂಕ ತೆರಿಗೆಯನ್ನು 100% ಹೆಚ್ಚಿಸುವುದಾಗಿ ಒಂದು ಬೆದರಿಕೆಯನ್ನು ನ್ಯಾಟೋ ಮುಖ್ಯಸ್ಥ ಮಾರ್ಕ್ ರುಟ್ಟೆ ನೀಡಿದ್ದಾರೆ. ಈ ಹೇಳಿಕೆ ಬ್ರಿಕ್ಸ್ ದೇಶಗಳಲ್ಲಿ ಒಂದಷ್ಟು ತಲ್ಲಣ ಕೂಡ ಮೂಡಿಸಿದೆ. ಯಾಕಂದ್ರೆ ಅಮೆರಿಕ ತನ್ನ ಬೇಳೆ ಬೇಯಿಸಿಕೊಳ್ಳುವುದು ಎಲ್ಲಿ ಅಂದ್ರೆ, ಯಾವುದೇ ರಾಷ್ಟ್ರಗಳು ತನ್ನ ಮಾತನ್ನು ಕೇಳದೇ ಇದ್ರೆ ಆ ದೇಶಗಳ ಮೇಲೆ ಆರ್ಥಿಕ ದಿಗ್ಬಂಧನ ವಿಧಿಸಿಬಿಡುತ್ತದೆ. ಅದೇ ರೀತಿ ಅಮೆರಿಕ ಹೇಳದಂತೆ ನ್ಯಾಟೋ ರಾಷ್ಟ್ರಗಳು, ಯುರೋಪಿಯನ್ ಕಂಟ್ರಿಗಳು ಮತ್ತಿತರ ಕಂಟ್ರಿಗಳು ನಡೆದುಕೊಂಡಾಗ ಅದು ಒಂದು ದೇಶ ಆರ್ಥಿಕವಾಗಿ ವಿಫಲಗೊಳ್ಳುವುದಕ್ಕೆ ಕಾರಣವಾಗುತ್ತದೆ. ಯಾಕಂದ್ರೆ ಟ್ರಂಪ್ಗೆ ಉಕ್ರೇನ್ ಮತ್ತು ರಷ್ಯಾದ ನಡುವಿನ ಯುದ್ಧ ನಿಲ್ಲಿಸಲಾಗುತ್ತಿಲ್ಲ. ಮುಂದಿನ 50 ದಿನಗಳಲ್ಲಿ ಯುದ್ಧ ನಿಲ್ಲಿಸುವುದಾಗಿ ಘೋಷಣೆ ಮಾಡಿದ್ರು ಕೂಡ ಅಲ್ಲಿ ರಷ್ಯಾ ಮಾತು ಕೇಳ್ತಿಲ್ಲ. ಮತ್ತೊಂದು ಕಡೆ ಇದೇ ಉಕ್ರೇನ್ಗೆ ಟ್ರಂಪ್ ಶಸ್ತ್ರಾಸ್ತ್ರ ರವಾನೆ ಮಾಡ್ತಾರೆ. ಆದ್ರೆ ರಷ್ಯಾ ಇದರಿಂದ ಸಿಡಿದು ನಿಂತಿದೆ. ಯಾವುದೇ ಕಾರಣಕ್ಕೂ ನಾನು ಬಿಡುವುದಿಲ್ಲ ಎಂಬ ಹಠ ತೊಟ್ಟಿದೆ. ಹೀಗಾಗಿ ಟ್ರಂಪ್ ಅವರಿಗೆ ಮತ್ತಷ್ಟು ಉರಿ ಬಿದ್ದಂತೆ ಕಾಣುತ್ತಿದೆ. ರಷ್ಯಾವನ್ನು ಬಗ್ಗುಬಡಿಬೇಕು, ಅದನ್ನು ಆರ್ಥಿಕವಾಗಿ ವೀಕ್ ಮಾಡಬೇಕಂದ್ರೆ ಈ ದೇಶದೊಂದಿಗೆ ವ್ಯಾಪಾರವಿಟ್ಟುಕೊಂಡಿರತಕ್ಕಂಥ ಬ್ರಿಕ್ಸ್ ದೇಶಗಳು, ಅದರಲ್ಲೂ ವಿಶೇಷವಾಗಿ ಭಾರತ ಮತ್ತು ಚೀನಾ, ರಷ್ಯಾದ ಜೊತೆಗೆ ವ್ಯಾಪಾರ ವಹಿವಾಟು ತುಂಬವಾಗಿದೆ. ರಷ್ಯಾದಿಂದ ತೈಲ, ಅನಿಲ ಸೇರಿ ಮತ್ತಿತರ ವಸ್ತುಗಳನ್ನು ಯಥೇಚ್ಛವಾಗಿ ಖರೀದಿಸುತ್ತವೆ ಭಾರತ ಮತ್ತು ಚೀನಾ. ಭಾರತವಂತೂ 40% ತೈಲವನ್ನು ರಷ್ಯಾದಿಂದಲೇ ಖರೀದಿ ಮಾಡುತ್ತಿದೆ, ಅದು ರಿಯಾಯಿತಿ ದರದಲ್ಲಿ. ಹೀಗಾಗಿ ರಷ್ಯಾ ಮತ್ತಷ್ಟು ಕೊಬ್ಬುತ್ತಿದೆ. ವಿಶೇಷವಾಗಿ ಚೀನಾ ಮತ್ತು ಭಾರತ ರಷ್ಯಾದೊಂದಿಗೆ ಉತ್ತಮ ಸಂಬಂಧ ಹೊಂದಿ ವ್ಯಾಪಾರ ವಹಿವಾಟು ಯುದ್ಧದ ನಡುವೆಯೂ ಮಾಡುತ್ತಿರುವುದು ಅಮೆರಿಕಕ್ಕೆ ಸಹಿಸಲಾಗುತ್ತಿಲ್ಲ. ಇದರಿಂದ ರಷ್ಯಾ ಬಲಿತಗೊಂಡು ಉಕ್ರೇನ್ ಮೇಲೆ ಯುದ್ಧ ಕಂಟಿನ್ಯೂ ಮಾಡ್ತಿದೆ ಎಂಬ ಭಯ ಟ್ರಂಪ್ ಅವರಿಗೆ ಶುರುವಾಗಿದೆ. ಟ್ರಂಪ್ ಅವರಿಗೆ
ಪುಟಿನ್ ಅವರನ್ನು ನಿಯಂತ್ರಣ ಮಾಡಲಾಗುತ್ತಿಲ್ಲ. ಯಾಕಂದ್ರೆ ಈ ಬ್ರಿಕ್ಸ್ ದೇಶಗಳು ರಷ್ಯಾದ ಜೊತೆಗೆ ಉತ್ತಮ ಸಂಬಂಧ ಹೊಂದಿ ವ್ಯಾಪಾರ ವಹಿವಾಟು ನಡೆಸುತ್ತಿರುವುದರಿಂದ ರಷ್ಯಾ ಮತ್ತಷ್ಟು ಕೊಬ್ಬುತ್ತಿದೆ ಎಂಬ ಅಂಶ ಅವರ ತಲೆಯಲ್ಲಿ ಒಕ್ಕಂತೆ ಕಾಣುತ್ತಿದೆ. ಇದೇ ಕಾರಣಕ್ಕಾಗಿ ರಷ್ಯಾವನ್ನು ಬಗ್ಗಿ ಬಿಡಬೇಕಂದ್ರೆ ಮೊದಲು ಬ್ರಿಕ್ ದೇಶಗಳಿಗೆ ಮೂಗಿಗೆ ದಾರ ಹಾಕಬೇಕು ಅಂತ ನಿರ್ಧಾರಕ್ಕೆ ಬಂದಂತೆ ಕಾಣುತ್ತಿದೆ ಟ್ರಂಪ್. ಹೀಗಾಗಿ ನ್ಯಾಟೋ ಮುಖ್ಯಸ್ಥರ ಮೂಲಕ ಒಂದು ಎಚ್ಚರಿಕೆ ನೀಡುವ ಸಂದೇಶವನ್ನು ಟ್ರಂಪ್ ಅವರು ಕಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಅಮೆರಿಕ ಇಂಥ ಹಲವಾರು ಎಚ್ಚರಿಕೆಗಳನ್ನು ನೀಡಿದ್ರೂ ಸಹಿತ ಭಾರತ ಯಾವುದಕ್ಕೆ ಬಗ್ಗಿಲ್ಲ. ಯುರೋಪಿಯನ್ ದೇಶಗಳಿಗೆ ಸಮಸ್ಯೆ ಆದ್ರೆ ಅದು ಜಾಗತಿಕ ಸಮಸ್ಯೆ ಅಂತ ಯುರೋಪಿಯನ್ ಕಂಟ್ರಿಗಳು ಬಿಂಬಿಸುತ್ತವೆ. ಆದ್ರೆ ಭಾರತಕ್ಕೆ ಸಮಸ್ಯೆ ಆದ್ರೆ ಯಾವ ದೇಶಗಳು ಕೂಡ ಇದಕ್ಕೆ ಗಮನ ಹರಿಸುವುದಿಲ್ಲ ಎಂಬ ಎಚ್ಚರಿಕೆಯನ್ನು ಕೆಲವು ವರ್ಷಗಳಿಂದ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಜೈಶಂಕರ್ ಅವರು ನೀಡುತ್ತಲೇ ಬಂದಿದ್ದಾರೆ. ಅಂದ್ರೆ ಯುರೋಪಿಯನ್ ಕಂಟ್ರಿಗಳಲ್ಲಿ ಯಾವುದೋ ಒಂದು ಸಣ್ಣ ಸಮಸ್ಯೆ ಆದ್ರೆ ಆ ದೇಶಗಳು ಇದು ಜಾಗತಿಕ ಸಮಸ್ಯೆ ಅಂತ ಬಿಂಬಿಸ್ತವೆ. ಆದ್ರೆ ಬೇರೆ ಯಾವುದೇ ದೇಶಗಳಲ್ಲಿ ಸಮಸ್ಯೆ ಆದ್ರೆ ಅದನ್ನು ಕಡೆಗಣಿಸಿ ಬಿಡುತ್ತವೆ. ಹೀಗಾಗಿ ಯುರೋಪಿಯನ್ ಸಮಸ್ಯೆ ಜಾಗತಿಕ ಸಮಸ್ಯೆ ಅಲ್ಲ ಅಂತ ನೇರವಾಗಿ ಎಚ್ಚರಿಕೆ ಹಲವು ಬಾರಿ ನೀಡಿರುವುದರಿಂದ ಭಾರತದ ಆರ್ಥಿಕ ಶಕ್ತಿ ಇವತ್ತು ಬಲಗೊಂಡಿರುವುದರಿಂದ ಅಮೆರಿಕದ ಮಾತು ಕೇಳುವ ಸ್ಥಿತಿಯಲ್ಲಿಲ್ಲ. ಅಮೆರಿಕದ ಹೇಳಿಕೆಯನ್ನು ಎಚ್ಚರಿಕೆಯನ್ನು ಧಿಕ್ಕರಿಸಿ ಈಗಾಗಲೇ ರಷ್ಯಾದ ಜೊತೆಗೆ ಸಂಬಂಧವನ್ನು ಹೊಂದಿದೆ. ತೈಲ ಮತ್ತು ಅನಿಲ ಮತ್ತಿತರ ವಸ್ತುಗಳನ್ನು ಯಥೇಚ್ಛವಾಗಿ 40%ಕ್ಕೂ ಹೆಚ್ಚರಷ್ಟು ತರಿಸಿಕೊಳ್ಳುತ್ತಿದೆ. ಇದು ಅಮೆರಿಕಕ್ಕೆ ಬೆಂಕಿ ಬಿದ್ದಿದೆ. ಮುಂದಿನ ದಿನಗಳಲ್ಲಿ ಬ್ರಿಕ್ ದೇಶಗಳು ಇದೇ ರೀತಿಯ ರಷ್ಯಾದ ಜೊತೆಗೆ ಸಂಬಂಧ ಹೊಂದಿದ್ರೆ, ವ್ಯಾಪಾರ ವಹಿವಾಟವನ್ನು ಮುಂದುವರಿಸಿದ್ರೆ ಈ ದೇಶಗಳಿಗೆ 100% ಪ್ರತಿಸುಂಕವನ್ನು ತೆರಿಗೆಯನ್ನು ವಿಧಿಸುವುದಾಗಿ ಒಂದು ಎಚ್ಚರಿಕೆ ನೀಡಿದ್ದಾರೆ. ಈ ಎಚ್ಚರಿಕೆಗೆ ಬಹುತೇಕ ಈ 5 ರಾಷ್ಟ್ರಗಳು ಕೂಡ ಬಗ್ಗಿಲ್ಲ. ಪ್ರಮುಖವಾಗಿ ಇಂಥದ್ದೊಂದು ಎಚ್ಚರಿಕೆ ನ್ಯಾಟೋ ಮೂಲಕ ಅಮೆರಿಕ ನೀಡುವುದಕ್ಕೆ ಕಾರಣ ಪ್ರಮುಖವಾಗಿ 2 ಕಾರಣ. ಒಂದು ಬ್ರಿಕ್ಸ್ ದೇಶಗಳು ತನ್ನದೇ ರೂಪಾಯಿಯನ್ನು ಹೊಂದಿದ್ರೆ, ಅಂದ್ರೆ ಇತ್ತೀಚೆಗಷ್ಟೇ ಬ್ರೆಜಿಲ್ನಲ್ಲಿ ಬ್ರಿಕ್ಸ್ ಶೃಂಗಸಭೆ ನಡೀತು. ಅಂದ್ರೆ ಚೀನಾ, ಭಾರತ, ಬ್ರೆಜಿಲ್, ದಕ್ಷಿಣ ಆಫ್ರಿಕಾ ಸೇರಿ ಮತ್ತಿತರ ರಾಷ್ಟ್ರಗಳು ಸೇರಿ ಮಾಡಿಕೊಂಡಿರ್ತಕ್ಕಂಥ ಇದು ಒಂದು ಮೈತ್ರಿಕೂಟವಾಗಿದೆ. ಈ ಮೈತ್ರಿಕೂಟ ಬಲಗೊಂಡ್ರೆ ಅಮೆರಿಕಕ್ಕೆ ಜಾಗತಿಕವಾಗಿ ಮನ್ನಣೆ ಸಿಗುವುದಿಲ್ಲ, ದೊಡ್ಡ ಹಿನ್ನಡೆಯಾಗುತ್ತದೆ. ಈ ದೇಶಗಳು ತಮ್ಮದೇ ಆದ ಬ್ರಿಕ್ಸ್ ರೂಪಾಯಿ ಅಂತಂದ್ರೆ ಅಮೆರಿಕದ ಡಾಲರ್ಗೆ ಒಡೆತ ಬೀಳುತ್ತದೆ. ಇದನ್ನು ಮನಗಂಡಿರ್ತಕ್ಕಂಥ ಟ್ರಂಪ್ ಪರೋಕ್ಷವಾಗಿ ಬಾಗಿಲಿನಿಂದ ಬರತೊಡಗಿದ್ದಾರೆ. ಹೇಳಿ ಕೇಳಿ ನ್ಯಾಟೋ ಮೈತ್ರಿಕೂಟ ಇದೆಯಲ್ಲ, ಇದು ಸೇನಾ ಮೈತ್ರಿಕೂಟವಾಗಿದೆ. ಜಾಗತಿಕ ವ್ಯಾಪಾರ ಮೈತ್ರಿಕೂಟವಲ್ಲ, ಜಾಗತಿಕ ವ್ಯಾಪಾರವನ್ನು ಮುನ್ನಡೆಸುವಂತಹ ಸಂಸ್ಥೆ ಇದೆಲ್ಲ. ಈ ಸಂಸ್ಥೆ ಎಚ್ಚರಿಕೆ ನೀಡುತ್ತಿದೆ. ಅಂದ್ರೆ ಒಂದು ಬಹುತೇಕ ದೇಶಗಳ ದೃಷ್ಟಿಯಲ್ಲಿ ನ್ಯಾಟೋ ನಗೆಪಾಟಲಿಗೆ ಈಡಾಗಿದೆ ಅಂತ ಹೇಳ್ಬೋದು. 2ನೇ ಕಾರಣ ಏನಪ್ಪಾ ಅಂದ್ರೆ ರಷ್ಯಾವನ್ನು ಬಗ್ಗು ಬಡಿಯಲು ಅಮೆರಿಕಕ್ಕೆ ಸಾಧ್ಯವಾಗ್ತಿಲ್ಲ. ಯಾಕಂದ್ರೆ ರಷ್ಯಾ ಜಗತ್ತಿನ ದೊಡ್ಡ ದೇಶಗಳಾಗಿರ್ತಕ್ಕಂಥ ಚೀನಾ, ಭಾರತ, ಬ್ರೆಜಿಲ್ ಸೇರಿ ಮತ್ತಿತರ ರಾಷ್ಟ್ರಗಳೊಂದಿಗೆ ವ್ಯಾಪಾರ ವಹಿವಾಟನ್ನು ಉಕ್ರೇನ್ ಜೊತೆಗಿನ ಯುದ್ಧದ ಹೊರತಾಗಿಯೂ ಕೂಡ ಮುಂದುವರಿಸಿದೆ. ಇದರಿಂದಾಗಿ ರಷ್ಯಾದ ಆರ್ಥಿಕತೆಯನ್ನು ಅಲುಗಾಡಿಸಲು ಆಗುತ್ತಿಲ್ಲ. ಈಗಾಗಲೇ ಯುರೋಪಿಯನ್ 27 ದೇಶಗಳು ರಷ್ಯಾದ ಜೊತೆಗೆ ಆರ್ಥಿಕ ದಿಗ್ಬಂಧವನ್ನು ಹಾಕಿವೆ. ಕೆಲ ರಾಷ್ಟ್ರಗಳು ಆ ದಿಗ್ಬಂಧನದಿಂದ ಹೊರಬಂದಿವೆ. ಜಗತ್ತಿನ ಬಹುತೇಕ ರಾಷ್ಟ್ರಗಳು ಅಮೆರಿಕದ ತಾಳಕ್ಕೆ ಕುಣಿತಿರ್ತಕ್ಕಂಥ ಜಗತ್ತಿನ ಬಹುತೇಕ ರಾಷ್ಟ್ರಗಳು ರಷ್ಯಾದ ಜೊತೆಗಿನ ವ್ಯಾಪಾರ ವಹಿವಾಟವನ್ನು ಕಡಿಮೆಗೊಳಿಸಿವೆ, ಕೆಲವಂತೂ ರದ್ದುಗೊಳಿಸಿವೆ. ಆದ್ರೆ ಭಾರತ, ಚೀನಾ, ಬ್ರೆಜಿಲ್, ದಕ್ಷಿಣ ಆಫ್ರಿಕಾ ಮಾತ್ರ ಅಮೆರಿಕದ ಎಚ್ಚರಿಕೆಗೆ ಬಗ್ಗುತ್ತಿಲ್ಲ. ಅಮೆರಿಕವನ್ನು ಮತ್ತಷ್ಟು ಚಿಂತೆಗೆ ಈಡು ಮಾಡಿದೆ. ಹೀಗಾಗಿ ಭವಿಷ್ಯದಲ್ಲಿ ಅಮೆರಿಕದ ಡಾಲರ್ ಮೌಲ್ಯ ಕುಸಿದು ಬ್ರಿಕ್ಸ್ ದೇಶಗಳು ತಮ್ಮದೇ ಆದ ರೂಪಾಯಿಯನ್ನು, ತಮ್ಮದೇ ಆದ ಡಾಲರ್ ಅನ್ನು ಬಿಡುಗಡೆಗೊಳಿಸಿದ್ರೆ ಭವಿಷ್ಯದಲ್ಲಿ ಅಮೆರಿಕದ ಕತೆ ಮುಗಿತು ಅಂತ ಮನಗಂಡಿರ್ತಕ್ಕಂಥ ಟ್ರಂಪ್ ನ್ಯಾಟೋ ಮೂಲಕ ಇಂಥದ್ದೊಂದು ಎಚ್ಚರಿಕೆ ನೀಡುವ ಕೆಲಸವನ್ನು, ಉತ್ತರ ಕುಮಾರನ ಪೌರುಷವನ್ನು ಈ ದೇಶಗಳ ಮುಂದೆ ತೋರಿಸುತ್ತಿದ್ದಾರೆ. ಆದರೆ ಈ ದೇಶಗಳು ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ. ಅಮೆರಿಕದ ಎಚ್ಚರಿಕೆ ನಡುವೆ ದಿಗ್ಬಂಧನದ ಹೊರತಾಗಿ ಕೂಡ ಈಗಾಗಲೇ ಭಾರತ 40% ತೈಲ ಮತ್ತು ಅನಿಲ ರಷ್ಯಾದಿಂದ ಆಮದು ಮಾಡಿಕೊಳ್ಳುತ್ತಿದೆ. ಅದೇ ರೀತಿ ಚೀನಾ ಕೂಡ ಕ್ಯಾರೆ ಅಂತಿಲ್ಲ. ಬ್ರೆಜಿಲ್, ಸೌತ್ ಆಫ್ರಿಕಾ ಕೂಡ ಅಮೆರಿಕದ ಮಾತಿಗೆ ತಲೆ ಕೊಡುತ್ತಿಲ್ಲ. ಹೀಗಾಗಿ ಟ್ರಂಪ್ ಬಾಯಿಂದ ಪರೋಕ್ಷವಾಗಿ ನ್ಯಾಟೋ ಮುಖ್ಯಸ್ಥರಾಗಿರ್ತಕ್ಕಂಥ ಮಾರ್ಕ್ ರುಟ್ಟೆ ಮೂಲಕ ಇಂಥದ್ದೊಂದು ಹೇಳಿಕೆ ಕೊಡಿಸುವ ಮೂಲಕ ಜಗತ್ತಿನ ದೃಷ್ಟಿಯಲ್ಲಿ ಖಳನಾಯಕರಾಗಿದ್ದಾರೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.